ಕನಕ ಈ ಮುಂಡೆ ದೊರೆದ್ರು ಮುಂಡೆ ಮಾನ್ಗೆಟ್ ಮುಂಡೆ ನಮ್ಮನ್ನ ಈ ಥರ ಮಾಡ್ಲಕ್ಕ ಎಷ್ಟು ದಿನ ಕಂಡು ಕೂತಿದ್ದು ಮಾನ ಮರ್ವದಿ ಕಳಿಬೇಕು ಅಂದ್ಬಿಟ್ಟು ಗುರ್ಸಟ್ ಮುಂಡೆ ಅದಕ್ಕೆ ಹೋಯ್ತಿದ್ಲ ಈ ಕೆಲಸ ಮಾಡಕ್ಕೆ ಯಾಕಕ್ಕ ಏನಾಯ್ತು ಟಿ ವಿಲೇ ತೋರಿಸ್ತಾ ಕೂತಾರೆ ಅವ್ನು ಯಾರೋ MD ಸರ್ ಅಂತೆ ಕೆಲಸ ಮಾಡ್ತಿಲ್ಲ ಅಲ್ಲಿ ಅವನದೇನೋ ಇಲ್ದಂಗೆ ಆಗೋಗಿದ್ದಾನಂತೆ ಕನಕ ಇದೆಲ್ಲ ಹೊಂಟೋಗೋಣ ಅನ್ಕೊಂಡು ಏನು ಟಿ ವಿಲಿ ಹೊಸಿ ಹೇಳ್ತಾರೆ ಇವಳು ಹೆಸರು ಹೇಳ್ತಾ ಕೂತಾರೆ ಹುಡುಗ ಅವ್ನಿಗೂ ಸಂಬಂಧ ಇತ್ತು ಅಂತ ಕನಕ ಈ ಮುಂಡೆ ಹಿಂಗಕ್ಕ ಮಾಡೋದು ಕೆಲಸ ಮತ್ತೆ ಏನು ಹೇಳ್ತಾನೆ ಇವಾಗ ಸೌಂಡ್ ಕೊಟ್ಟಿದೆ ಕೊಡು ಮೊದಲು ಆಮೇಲೆ ಮಾತಾಡಕ್ಕಾಯ್ತದೆ XYZ ಕಂಪನಿ ಓನರ್ ಆದ MD ಸರ್ ಅವರು ಕಾಣೆಯಾಗಿ 12 ಗಂಟೆ ಕಳೆದಿದೆ. ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ಏನು ಮಾಹಿತಿ ಕೊಟ್ಟಿಲ್ಲ ಎಂದು ಕಾರ್ಖಾನೆ ಕಾರ್ಮಿಕರು ಇವಾಗ ತುಂಬ ಪ್ರತಿಭಟನೆಗಳನ್ನ ಶುರು ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿಯಾದ ಸೋಮಶೇಖರ್ ಅವರು ಅಲ್ಲಿದ್ದಾರೆ. ಅವ್ರನ್ನ ನಾವು ಮಾತಾಡ್ಸೋಣ. ಸೋಮಶೇಖರ್ ಕೇಳಿಸ್ತಾ ಇದೆಯಾ? ಹರಿಪ್ರಿಯಾ ಕೇಳಿಸ್ತಾ ಇದೆ. ಅದೇ ಸೋಮಶೇಖರ್, ಇವಾಗ ಆಲ್ರೆಡಿ ನಡೆದಿರಂತೆ ನಿಮಗೆ ಗೊತ್ತಿದೆ. MD ಸರ್ ಅವರು ಕಾಣೆಯಾಗಿ 12 ಅವರ್ ಕಳೆದಿದೆ. ಯಾವುದೇ ಥರದ ಪೊಲೀಸ್ ಅವರಿಂದನೂ ರಿಯಾಕ್ಷನ್ ಬಂದಿಲ್ಲ, ಎಲ್ಲಿದ್ದಾರೆ ಏನು ಅಂತ ಮಾಹಿತಿ ಕೂಡ ಬಂದಿಲ್ಲ ಎಂದು ಕಾರ್ಖಾನೆ ಕಾರ್ಮಿಕರು ತುಂಬ ರೊಚ್ಚಿಗೆದ್ದಿದ್ದಾರೆ ಅಂತ ಈ ಮುಖಾಂತರ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಏನಾಗ್ತಾ ಇದೆ ಅಲ್ಲಿ ಏನು ಅಂತ ಸ್ವಲ್ಪ ಅಪ್ಡೇಟ್ ಕೊಡ್ತೀರಾ ಸೋಮಶೇಖರ್? ಅದಲ್ದೇ ಮತ್ತೆ ಅವರು ತುಂಬ ದೊಡ್ಡ ಈ ಕಂಪನಿ ಓನರ್ ಆದ್ರೂ ಏನು ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅನ್ನೋದು ಜನಗಳ ಅಭಿಪ್ರಾಯವಾಗಿದೆ. ಅವ್ರು ನಿಜಕ್ಕೂ ತನಿಖೆ ನಡೆಸ್ತಾ ಇದ್ದಾರಾ ಇಲ್ವಾ, ಏನು ನಿದ್ದೆ ಮಾಡ್ತಾ ಇದ್ದಾರಾ ಅಂತ ಕೂಡ ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸೋಮಶೇಖರ್? ಹರಿಪ್ರಿಯಾ, ಅದು ಏನಾಯ್ತು, ನಿನ್ನೆ 5 ಗಂಟೆಗೆ ಕಾಣೆಗಿರೋ MD ಸರ್ ಇನ್ನೂ ಪತ್ತೆ ಆಗಿಲ್ಲ ಅಂದ್ಬಿಟ್ಟು ಜನಗಳು ತುಂಬ ರೊಚ್ಚಿಗೆದ್ದಿದ್ದಾರೆ ಹರಿಪ್ರಿಯಾ. ತುಂಬ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಮಲಮ್ಮ ಅನ್ನೋರ ಮೇಲೆ ಕೂಡ ಇದು ಅನುಮಾನ ಹುಟ್ಟಿದೆ. ಅದ್ರ ಬಗ್ಗೆ ಕೂಡ ಇನ್ನೂ ಏನು ಹೆಚ್ಚಿನ ಮಾಹಿತಿ ಕೊಡ್ತಾ ಇಲ್ಲ. ಯಾರು ಈ ಕಮಲಮ್ಮ ಏನು ಅಂತ ಸ್ವಲ್ಪನೂ ಗೊತ್ತಾಗ್ತಾನೆ ಇಲ್ಲ. ಓಕೆ ಸೋಮಶೇಖರ್, ಈ ಕಮಲಮ್ಮ ಅಂದ್ರೆ ಯಾರು? ಹರಿಪ್ರಿಯಾ, ಅವರು ಈಗೊಂದು 3 ತಿಂಗಳಿಂದೇ ಒಂದು ಕೆಲಸಕ್ಕೆ ಸೇರ್ಕೊಂಡಿರೋರಂತೆ. ಮಾಮೂಲಿ ವರ್ಕರ್ ಥರನೇ ಕೆಲಸ ಸೇರ್ಕೊಂಡಿದ್ದು. ಅವರು ತುಂಬ ಸಮಯದಲ್ಲಿ ಕಮ್ಮಿ ಸಮಯದಲ್ಲಿ MD ಸರ್ಗೆ ತುಂಬ ಕ್ಲೋಸ್ ಆಗಿದ್ರಂತೆ. ಅವ್ರ ಜೊತೆ ಹೋಗೋದು, ಹೊರಗಡೆ ಸುತ್ತೋದು, ಈ ಥರ ಎಲ್ಲ ತುಂಬ ಜನ ನೋಡಿದ್ದಾರೆ. ಹಾಗೆ ಸದ್ಯದಲ್ಲೇ ಮದುವೆ ಕೂಡ ಆಗ್ತೀವಿ ಅಂತ ಅವರು ಹತ್ರದವ್ರಿಗೆ ಅಂದರೆ ಅವರಿಗೆ ಆತ್ಮೀಯರಿಗೆ ಸ್ವಲ್ಪ ಹೇಳ್ಕೊಂಡಿದ್ರು ಅಂತ ಇವಾಗ ಮಾಹಿತಿ ಬರ್ತಾ ಇದೆ. ಸೋಮಶೇಖರ್, ಈ ಅವ್ರ ಮಧ್ಯದಲ್ಲಿ ಸಂಬಂಧ ಚೆನ್ನಾಗಿತ್ತಾ ಇಲ್ಲ ಇವಾಗ ಬಿರುಕು ಬಿಟ್ಟಿದ್ದ? ಏನಾಯ್ತು? ಹಾಗೇನೆ 3-4 ದಿನದಿಂದನೂ ಕಮಲಮ್ಮ ಅನ್ನೋರು ಕೆಲಸಕ್ಕೆ ಬಂದಿಲ್ಲ ಅನ್ನೋದು ಮಾಹಿತಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸೋಮಶೇಖರ್? ಹರಿಪ್ರಿಯಾ, ಅದು ಈಗ 3-4 ದಿನದಿಂದ ಕಮಲಮ್ಮರು ಕೆಲಸಕ್ಕೆ ಬಂದಿರೋದಿಲ್ಲ. ಇಲ್ಲಿಯೇ ವಿಚಾರಿಸಿದಾಗ ಗೊತ್ತಾಗಿತ್ತು MD ಸರ್ಗೆ ಮತ್ತೆ ಅವರಿಗೆ ಸ್ವಲ್ಪ ಜಗಳ ಆಗಿದೆ ಅಂತ. ಅದರಿಂದನೇ ಎಲ್ಲ ಕಾರ್ಮಿಕರು ತುಂಬ ರೊಚ್ಚಿಗೆದ್ದಿದ್ದಾರೆ. ಇದು ತನಿಖೆ ನಡೀಲೇಬೇಕು, ಇದು ಕಾರಣ ಕಮಲಮ್ಮನೇ ಇರ್ಬೋದು ಅಂದ್ಬಿಟ್ಟು ತುಂಬ ರೊಚ್ಚಿಗೆದ್ದಿದ್ದಾರೆ ಹರಿಪ್ರಿಯಾ. ಸೋಮಶೇಖರ್, ಇವಾಗ ಹೆಚ್ಚಿನಾಗಿ ಅವ್ರನ್ನ ಸದ್ಯದಲ್ಲಿ ಅರೆಸ್ಟ್ ಮಾಡಬೇಕಾಗಿತ್ತು. ಇವಾಗ ಮಾತು ಬರ್ತಾನೆ ಇದೆ ಕಮಲಮ್ಮ ಅಂತ ಎಲ್ಲ ಹೇಳ್ತಾನೆ ಇದ್ದಾರೆ. ಆದ್ರೂ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ, ಏನಕ್ಕೆ ಕಮಲಮ್ಮನ ಮೇಲೆ ಅವ್ರಿಗೆ ಅಷ್ಟೊಂದು ಕನಿಕರಣ ಪ್ರೀತಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಹೇಳಿದ್ಮೇಲೆ ಅದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಇನ್ನೇನಕ್ಕೆ ಅವರು ಕರೆದು ತನಿಖೆ ಮಾಡ್ತಾ ಇಲ್ಲ? ಇವಾಗ ಅಪರಾಧಿಯಿಂದರೂ ಪರವಾಗಿಲ್ಲ, ತನಿಖೆ ಮಾಡೋಕ್ಕೇನು? ಹರಿಪ್ರಿಯಾ, ಜನಗಳು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಯಾಕೆ ಹಿಂಗೆ ಕಮಲಮ್ಮನ ಇವರು ಅರೆಸ್ಟ್ ಮಾಡ್ತಾ ಇಲ್ಲ, ಯಾಕೆ ತನಿಖೆಗಳು ಮಾಡ್ತಾ ಇಲ್ಲ, ಸುಮ್ಮನೆ ಏನಕ್ಕೆ ಹಿಂಗೆ ಇದು ಮಾಡ್ತಾ ಇದ್ದಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಆ ಕಮಲಮ್ಮವ್ರಿಗೂ ಪೊಲೀಸ್ನವರು ಏನಾದರೂ ಸಂಬಂಧ ಇದೆಯಾ? ಕಮಲಮ್ಮನ ಹತ್ರ ತುಂಬ ದುಡ್ಡು ಇಸ್ಕೊಂಡು ಇವರೇನಾದರೂ ಈ ಥರ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ಇವಾಗ ಇನ್ನೂ ಬೆಳಕಿಗೆ ಬರಬೇಕಾಗಿದೆ ಹರಿಪ್ರಿಯಾ. ಅಲ್ಲ ಸೋಮಶೇಖರ್, ಅವರು ಒಂದು ಹಳ್ಳಿಲಿ ಸಾಮಾನ್ಯ ಮಹಿಳೆ ಮತ್ತೆ ಅವ್ರು ಕೂಡ ಸಾಮಾನ್ಯ ವರ್ಕರ್, ಅವರಿಗೆ ಎಲ್ಲಿ ಅಷ್ಟು ದುಡ್ಡು ಬರುತ್ತೆ? ಪೊಲೀಸ್ನವ್ರು ಕೊಡೋಷ್ಟು ದುಡ್ಡು ಎಲ್ಲಿ ಬರುತ್ತೆ ಅಂತ? ಹರಿಪ್ರಿಯಾ, ಅದು ಏನು ಅಂತ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ. ಅವರು ತುಂಬ ಮೋಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದೊಂದು ತಿಳಿದು ಬರ್ತಾ ಇದೆ. ಯಾರ್ದೋ ಒಂದು ಕಿಡ್ನಿ ಕೂಡ ಮಾರಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೋಮಶೇಖರ್, ಏನು ಹೇಳ್ತಾ ಇದ್ದೀರಾ ಡೀಟೇಲ್ ಆಗಿ ಹೇಳಿ. ಅದೇನು ಇವಾಗ ಸ್ಟೇಷನ್ ಬಂದು ವಿಕಿ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಮಲಮ್ಮನವರು ನಮ್ಮ ಕಿಡ್ನಿ ಕಿತ್ಕೊಂಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಈಗ ಮಾಹಿತಿ ಬರ್ತಾ ಇದೆ ಹರಿಪ್ರಿಯಾ. ಅಲ್ಲ ಸೋಮಶೇಖರ್, ಇಷ್ಟೆಲ್ಲ ಮಾಹಿತಿ ಬಂದ ಮೇಲೆ ಇನ್ನೂ ಏನಕ್ಕೆ ಪೊಲೀಸ್ನವರು ಇನ್ನು ತನಿಖೆ ಮಾಡ್ದಾನೆ ಈ ಥರ ಅರೆಸ್ಟ್ ಮಾಡ್ದಾನೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ? ಅದೇ ಹರಿಪ್ರಿಯಾ, ಈಗ ತಿಳಿದು ಬಂದಂತೆ ಮಾಹಿತಿ ಅವರು ಸ್ವಲ್ಪ ದುಡ್ಡಿಸ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ತಿಳಿದು ಬರ್ತಾ ಇದೆ ಹರಿಪ್ರಿಯಾ. ಸೋಮಶೇಖರ್, ನಿನ್ನೆ ಇವರು CBIಗೆ ಒಪ್ಪಿಸಲೇಬೇಕು ಅಂದ್ಬಿಟ್ಟು ಕಾರ್ಮಿಕರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾಯ್ತು? ಹರಿಪ್ರಿಯಾ, ಅದ್ರ ಬಗ್ಗೆನೇ ಕಾರ್ಮಿಕರೆಲ್ಲ ಅವರು ತುಂಬ ಕೋಪಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ತನಿಖೆ ಮಾಡಲೇಬೇಕು, ಏನಕ್ಕೆ ಪೊಲೀಸ್ನವರು ಇಷ್ಟು ಸಮಯ ತಗೊಳ್ತಾ ಇದ್ದಾರೆ, ಮತ್ತು CBIಗೆ ಒಪ್ಪಿಸಿದ್ರೆ ಎಲ್ಲ ಸರಿಯಾಗುತ್ತೆ. ಯಾವಾಗ MD ಸರ್ ಪತ್ತೆ ಆಗೋದು, ಅವ್ರು ಬದುಕಿದಾರಾ ಇಲ್ಲ ಸತ್ತಿದಾರಾ ಇಲ್ಲ ಕಿಡ್ನಾಪ್ ಆಗಿದಾರಾ, ಯಾವುದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ ಇಲ್ವಲ್ಲ ಅಂದ್ಬಿಟ್ಟು ತುಂಬ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು, ನಮಗೆ ಆದಷ್ಟು ಬೇಗ ತನಿಖೆಗಳು ನಡೀಲೇಬೇಕು ಎಂದು ಕಾರ್ಮಿಕರೆಲ್ಲ ಕೊಟ್ಟಿಡ್ತಿದ್ದಾರೆ ಹರಿಪ್ರಿಯಾ. ಸೋಮಶೇಖರ್, ಅದೇ ಕಿಡ್ನಿ ಕಳ್ಕೊಂಡ್ರು ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ಹೇಗಿದೆ ಇವಾಗ? ಅವ್ರು ಚೆನ್ನಾಗಿದ್ದಾರಾ ಇಲ್ಲ ಏನಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕಾಗುತ್ತಾ? ಹರಿಪ್ರಿಯಾ, ಅದ್ರ ಬಗ್ಗೆ ಏನಂದ್ರೆ ಕಮಲಮ್ಮ ಇದಾರಲ್ಲ, ಅವ್ರ ಮಗಳ ಜೊತೆ ಇವರು ಅಕ್ರಮ ಸಂಬಂಧ ಇಟ್ಕೊಂಡಿದ್ರಂತೆ. ಆ ಸಮಯದಲ್ಲಿ ಅವರಿಗೆ ಜ್ವರ ಏನೋ ಬಂದಿದೆ ಅಂತೆ. ಜ್ವರ ಬಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಡೋಗಿ ಕಿಡ್ನಿ ಕಿತ್ಕೊಂಡಿದ್ದಾರಂತೆ. ಸೋಮಶೇಖರ್, ಕಿಡ್ನಿ ತಗೋಬೇಕಾದ್ರೂ ಕೂಡ ಇವರು ಈ ಥರ ಮಾಡ್ತಾ ಇದೀವಿ ಅಂತ ಹೇಳಿಲ್ವಂತ? ಇದು ಅಫೆನ್ಸ್ ಅಲ್ವಾ, ತಪ್ಪಲ್ವಾ? ಹರಿಪ್ರಿಯಾ, ಅದು ಕಾನೂನು ಪ್ರಕಾರ ತಪ್ಪಾಗಿ ಪೇಷೆಂಟ್ಗೂ ಗೊತ್ತಿಲ್ಲದೇ ಈ ಥರ ಎಲ್ಲ ಮಾಡೋದು ತಪ್ಪು. ಅದೆಲ್ಲ ಕಾನೂನು ಬಾಹಿರ. ಇದು ಎಲ್ಲ ಮಾಡಿರೋದ್ರಿಂದ ಇವಾಗ ಹಾಸ್ಪಿಟ್ಲು ಮತ್ತು ಡಾಕ್ಟರ್ ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ. ಸೋಮಶೇಖರ್, ಎಷ್ಟು ದಿವಸದಿಂದ ಇವ್ರಿಗೆ ಕಮಲಮ್ಮನ ಮಗಳಿಗೂ
ಈಗ ವಿಕ್ಕಿ ಅವರು ಕಿಡ್ನಿ ಕಳ್ಕೊಂಡಿದ್ದಾರಲ್ಲ ಅವ್ರಿಗೂ ಎಷ್ಟು ದಿನದಿಂದ ಸಂಪರ್ಕ ಇತ್ತು ಅಂತ. ಹಾಂ ರೀ ಪ್ರಿಯಾ, ಅದು 6-7 ತಿಂಗಳಿಂದ ಅವರು ಪ್ರೇಮಕರವಾಗಿ 1-2 ತಿಂಗಳಷ್ಟೇ ಜೊತೆಲಿದ್ರಂತೆ. ಅದಾದಮೇಲೆ ಇವರು ಹುಷಾರ್ ತಪ್ಪಿದಾಗ ಇವರು ಕಿಡ್ನಿ ಕಿತ್ಕೊಂಡು ಕಳಿಸಿರೋದು. ಇದ್ರ ಬಗ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರಂತೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಡಾಕ್ಟರ್ ಹಾಸ್ಪಿಟಲ್ ಇಲ್ಲೆಲ್ಲ ತುಂಬ ತೊಂದರೆ ಆಗಲಿಕ್ಕೆ ಶುರುವಾಗ್ತಾ ಇದೆ. ಅಲ್ಲ ಸೋಮಶೇಖರ್, ಇಷ್ಟೆಲ್ಲ ನಡೆದ್ರು ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು ಜನಗಳು ತುಂಬ ಬೇಜಾರಾಗ್ತಾ ಇದೆ. ಅವ್ರಿಗೆ ಏನು ಪೊಲೀಸರ ಮೇಲೆ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ಆಗಿದೆ. 12 ಅವರ್ ಆಯಿತು ಆಲೆ ಅವರು ಕಾಣೆಯಾಗಿ. ಅವ್ರು ಬದುಕಿದಾರ ಸತ್ತಿದಾರ ಇಲ್ಲ ಕಿಡ್ನಾಪ್ ಆಗಿದಾರ ಯಾವುದ್ರ ಬಗ್ಗೆನೂ ಸ್ವಲ್ಪನೂ ಮಾಹಿತಿ ಕೊಡ್ತಾ ಇಲ್ಲ. ಆದರೂ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಇದ್ದರೆ ಹೇಳ್ತಾರಾ? ಹಾಂ ರೀ ಪ್ರಿಯಾ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಏನು ಕೊಡ್ತಾ ಇಲ್ಲ. ಅದೇ ರಹಸ್ಯವಾಗಿ ಇಟ್ಟಿರೋದ್ರಿಂದನೇ ಜನಗಳು ತುಂಬ ಕಾರ್ಮಿಕರೆಲ್ಲ ತುಂಬ ರೊಚ್ಚ ಕೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ತನಿಖೆ ಆಗಿರೋದ್ರೆ ನಮಗೆ ಅವ್ರು ಬದುಕಿದಾರ ಸತ್ತಿದ್ದಾರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಲೇಬೇಕು, ಇಲ್ಲಾಂದರೆ ಕಮಲಮ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಕಾರ್ಮಿಕರು ಕೂಡ ಅವ್ರ ಜೊತೆ ಇದ್ದವರು ಕೂಡ ಹೌದು MD ಸರ್ ಮತ್ತು ಕಮಲಮ್ ಅವ್ರಿಗೆ ಇಬ್ಬರಿಗೂ ಸಂಬಂಧ ಇತ್ತು. ಅವಾಗ ಅವರು ಹೋಟೆಲ್ ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತುತ್ತಾ ಇದ್ರು ಅನ್ನೋದು ಕೂಡ ಮಾಹಿತಿ ಬಂದಿದೆ. ಹರಿಪ್ರಿಯಾ, ಕಮಲಮ್ಮನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅವರು ಯಾವ ಊರು, ಏನು ಅವ್ರ ಯಜಮಾನ್ರೆಲ್ಲ ಏನು, ಯಾರು ಏನು, ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಸಿಕ್ಕಿದೆಯಾ? ಇಲ್ಲ ರೀ ಪ್ರಿಯಾ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ. ಮಾತ್ರ ಗಂಡನಿಂದ ಸಪ್ರೇಟ್ ಆಗಿದ್ರು, ಇವರು ಬೇರೆ ಇದ್ರು ಅನ್ನೋದೊಂದು ತಿಳಿದು ಬಂದಿದೆ ರೀ ಪ್ರಿಯಾ. ಎಷ್ಟು ಜನ ಮಕ್ಕಳಿದ್ರಂತೆ ಸೋಮಶೇಖರ್, ಎಷ್ಟು ಜನ ಮಕ್ಕಳಿದ್ರಂತೆ? ಹಾಂ ರೀ ಪ್ರಿಯಾ, ಒಬ್ಬ ಮಗಳಂತೆ, ಅದೇ ಅವಳೇನೆ ವಿಕ್ಕಿ ಕಿಡ್ನಿ ಕಿತ್ಕೊಂಡಿರೋಳು ಅವಳೇನೆ ರೀ ಪ್ರಿಯಾ. ಮತ್ತೆ ಸಿಗ್ತೀನಿ ಸೋಮಶೇಖರ್. ಕ್ಯಾಮ್ರಾ ಪರ್ಸನ್ ಜೊತೆ ಸೋಮಶೇಖರ್, XYZ TV. ಯಾಕೆ ಹಿಂಗೆ XYZ ಕಂಪನಿ ಓನರ್ MD ಅವರು ಕಾಣೆಯಾಗಿ ಈಗ 12 ಗಂಟೆ ಕಾಲದಿದೆ. ಈ ಪೊಲೀಸರೆಲ್ಲ ಏನು ಮಾಡ್ತಾ ಇದ್ದಾರೆ? ನಿಜಕ್ಕೂ ಇವರು ತನಿಖೆ ಮಾಡ್ತಾ ಇದ್ದಾರಾ ಇಲ್ವಾ, ನಿದ್ದೆ ಮಾಡ್ತಾ ಇದ್ದಾರಾ ಅನ್ನೋದೇ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹೆಚ್ಚಿನ ತನಿಖೆಗೆ CBIಗೆ ಒಪ್ಪಿಸಲೇಬೇಕು ಎಂದು ಕಾರ್ಮಿಕರೆಲ್ಲ ಆಗ್ರಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಏನಾಗುತ್ತೆ ಮುಂದೆ ನೋಡೋಣ. ಕ್ಷಣ ಕ್ಷಣ ರೋಚಕ ಸುದ್ದಿಗಾಗಿ ವೀಕ್ಷಿಸಿ XYZ ನ್ಯೂಸ್ ಚಾನಲ್. ನೋಡಕ ಎಷ್ಟು ಮಟ್ಟಿಗೆ ನಮ್ಮ ಮಾನ ಮರೋದಕ್ಕೆ ಕಳೆದ್ಲು ಕಿತ್ತೋದ್ ಮುಂಡೆ ಅಂತ. ಎಲ್ಲಿದಳಕ ಹೋಗ್ಬಿಟ್ಟು ಮಾತಾಡ್ಸಿವಿ ಏನು ಎಂತ ಕೇಳಿವಕ್ಕ ನೀನು? ಅಲ್ಲ ಕನಕ, ನಾ ಏನು ಕೇಳೋಣ, ನಾನು ಕದವ ತೊರ್ತೆ ತಗಿನೇ ಒಳಗೆ ಸೇರ್ಕೊಂಡು ಈಚೆಗೆ ಬರೋಕಿಲ್ವಲ್ಲ, ನಾಚ್ಕೊಬಿಟ್ಟದಲ್ಲ ಲೋಪರ್ ಮುಂಡೆಗೆ. ಅಲ್ಲ ಕನಕ, ಅವ್ನು ನೋಡಿದ್ರೆ ತಿನ್ನಕ್ಕೆ ಕೂತಿದ್ದಾನೆ ಬಿದ್ದಾಳೆ. ಈ TV ನೋಡಿದ್ರೆ ಲಂಚ ಕೊಟ್ಟವಳೆ ಅಂತ ಕೂತಾರೆ. ಮಡಿಕ ಕೂತಿದ್ದ ಲಂಚ ಕೊಡೋಕ್ಕೆ. ಈಗ ಬೇರೆ ಕಿಡ್ನಿ ಪಡ್ನಿ ಮಾರಾರೆ ಅಂತೆಲ್ಲ ಏನೇನೋ ಹೇಳ್ತಾ ಕುಂತಾರಲ್ಲಕ್ಕ. ಅಯ್ಯೋ ಕಾಣಕನವ, ಇವ್ಳಿಗೆಲ್ಲ ಯಾಕೆ ಬೇಕಾಯ್ತಿವಿ ಅಲ್ಲವ? ಯಾಕೆ ಬೇಕಾಗಿತ್ತು? ಆಗಿದ್ದು ಉಣ್ಕೊಂಡು ಕಾಲ ಕಳ್ಕೊಂಡು ಇರಕಾಯ್ತಿಲ್ವಾ? ಅಯ್ಯೋ ಹಂಗಿರಕ್ಕದ ಕುಣಿದಾರೆ ಲಗೋಲಗನ್ ಕುಣಿದಾರೆ ಅದದವ ಕಿತ್ತೋದ್ ಮುಂಡೆ ನೋಡಿ ಯಾವ ಥರ ಮಾರ ಮರೋದಿ ಕಳಿದ್ಲು ಅಂತ. ಅಯ್ಯೋ ಸುಮ್ಕಿರತ್ತಾಗೆ ಎಲ್ಲರೂ ಫೋನ್ ಹಾಕೊಂಡು ನ್ಯೂಸ ನೋಡ್ತಾ ಕುಂತಾರೆ ಕನಕ. ಒಂದು ಇಡೀ ನಾಚಿಕಾಗೋಯ್ತು. ಮನೇಲಿ ತಡು ಸಕ್ಕರೆ ಇರ್ತೀವಲ್ಲ, ಕಾಪಿನಾರು ಕಾಯ್ಸ್ಕೊಂಡು ಕುಡಿದ್ರೆ ತಲ್ಲವ ಅಂತ ಹೋಗಿದ್ನ. ಅಲ್ಲ ಅಂಗಡಿತಾವೆ ಫೋನಲ್ಲೇ ಈಗೇನು ನ್ಯೂಸ ಫೋನಲ್ಲೇ ಹಾಕಬೋದಂತೆ. TV ಬೇಕಾಗಿಲ್ಲ, ಫೋನಲ್ಲೇ ಹಾಕೊಂಡು ನೋಡ್ಕೊಂಡು ನನ್ನ ನೋಡ್ಕೊಂಡು ಇದೇನಮ್ಮ ನಿಮ್ಮ ಸೊಸೆಗೆ ಹಿಂಗೆಲ್ಲ ತೋರಿಸ್ತಾವ್ರೆ ಅಂದ್ಕೊಂಡು ನಾನು ಕೇಳ್ತಾ ಕೂತಾನೆ. ಒಯ್ಯ ನಾನು ಏನು ಹೇಳನೆ, ಅದಕ್ಕೆ ಹೋಗಪ್ಪ ಮನೆ ತಗೊಳಕ್ಕೆ ಕೇಳೋಗು, ನನಗೆ ಏನು ಗೊತ್ತು, ನಾವು ಮಾತಾಡೋಕ್ಕಿಲ್ಲ ಅವ್ರು ಕುಟೆ ಅಂದೆ. ಇನ್ನೇನ ನನಕ ಸರಿ ಕಣ ಹಾಕಕ್ಕ. ಅಯ್ಯೋ ಏನು ಹೇಳ್ಕೊಂಡು ಕುತ್ಕೊಂಡಿದ್ದ ಮನೆ ಸುದ್ದಿ ನಾವೇ ಯಾರ ಜಾಕ ಕುತ್ಕೊಂಡಿದ್ದಕ್ಕ. ಅದಕ್ಕೆ ನಾನು ಎಲ್ಗೂ ಹೋಗಿಲ್ಲ ಕಣವ. ಹಂಗೂ ತರಕಾರಿ ಅಂಗಡಿಗೆ ಅವನು ಹೋಗಿಲ್ಲ ಅಂತಿದ. ಓಲ ನಮಗೇನು ಏನಾದ್ರು ಮಾಡ್ಕ ಸಾಯ್ಲಿ ಮುಂಡೆ. ಅವಳು ಯಾವತ್ತು ಬಿಟ್ಟುಟ್ಟೋದ್ಲು, ಅವತ್ತಿಗೆ ಮುಗ್ದೋಯ್ತು ಅವಳು ಸವಾಸ. ನಮ್ಗೆ ಯಾಕೆ ಹೋಗು ಹೇಳ್ಕೊಂಡು ಓಲತ್ತೆ ಪೊಲೀಸ್ನವರೇ ಬಂದಿ ಅಂದೆ. ಯಾಕೆ ಹೋಯ್ತಾರೆ ಇವಳು ಬುಡಕಿಲ್ಲ ಕಣಕ್ಕೆ? ಇವಳನ್ನ ಉಣ್ಣೆ ತಿಂದಿರೋದು ಇವಳಿಗೆ ಕಕ್ಕಬೇಕು. ಕೇಡನ್ ಬುದ್ಧಿ ಕೇಡ್ಗಲ್ ಬುದ್ಧಿ. ಅವ ಇವನು ಯಾರ ಹಾಪಾರ್ಸ್ಕೊಂಡು ಹೋಗಿದಾರೋ ಹೆಂಗೋ ಇವಳು ತಲೆ ಮ್ಯಾಗ ಬತ್ತ ಕೂತದಲ್ಲ. ಅಯ್ಯೋ ಕಾಣಕನವ, ಇವೆಲ್ಲ ನೋಡ್ರೆ ಕೈ ಕಾಲು ನಡ್ಗತ್ಕತ್ತವೆ ಕನಕ. ಅಲ್ಲಿ ನಾ 3 ಜನ ಎಲ್ಲ TV ಬರಂಗಾದ್ರೆ ಯಪ್ಪ ಸಿಕ್ಕಿರ ಸುಮ್ಕಿರತ್ತಾಗ ಏನು ಮಾಡಿ ಅದಕ್ಕೆ ನಿಗಿತ್ಕೊಂಡಿದ್ದಾಳೆ ಒಳಗೆ. ಇನ್ನು ವಾಸ್ತು ಬತ್ತಾಳೆ ಅಂದ್ಬಿಟ್ಟು ತೊಟ್ಟಿದ್ರು ಆನಕ್ಕೆ ನಾವು ಓನಕ್ಕಿಲ್ಲ. ತಟ್ಟಿ ಸಾಕಾಗಿ ಬಂದು TV ಹಾಕ್ತೆ. ಅಯ್ಯೋ ಸುಮ್ಕಿರತ್ತಾಗೆ ಏನು ನೆಮ್ಮದಿ ಕೊಟ್ಟವತ್ತಾಗೆ. ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದ್ರೂ ಅಲ್ಲ ಅವ್ನು ಕಿಡ್ನಿ ಅಂತಲ್ಲ ವಿಕ್ಕಿ ಅಂದರೆ ಇವನಲ್ವಕ ಮೀನಾಕ್ಷಿ ಗಂಡ. ಹ್ಞೂ ಅವನೇ ಕಿಡ್ನಿ ಮಾಡ್ಕೊಳಕ್ಕೆ ಹೋಗಿದ್ದೆ. ಇವ್ರು ಸವಾಸಕ್ಕೆ ಅವನೇ ಹೋಗಿ ಬಂದಿದ್ದ. ಅದೇ ಒಂದ್ಸತಿ ಹೋಗಿದ್ರಲ್ಲ ಇವರು, ಅವನ ಮಗಳು ಆಗ್ಯಾನೋ. ಇರಬೇಕು ಕನಕ. ಅಯ್ಯೋ ಕಾಣಕತ್ತು ಹೋಗತ್ತಾಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.